ಈ ಸೌದೆ ಒಲೆ ಬೆಂಗಳೂರು ಮಹಾನಗರದಲ್ಲಿ ಬಳಕೆ ಮಾಡೋಕ್ಕಾಗಲ್ಲ. ಮತ್ತು ಇವತ್ತಿನ ಸ್ಟಾಫು ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೂ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಅದು ಹಳೆ ಕಾಲದಲ್ಲಿ ಇದ್ದವರಾದ್ರೆ ಮಾಡ್ತಾರೆ. ಇವ್ರು ಎಷ್ಟು ಕಾವು ಇರಬೇಕು ಏನಂತ ಗೊತ್ತಾಗಲ್ಲ. ಆವಾಗ ಆಹಾರ ಪದಾರ್ಥ ಹಾಳಾಗುತ್ತೆ. ಏಕಾಏಕಿ ನಿರ್ಧಾರ ತಗೊಂಡಾಗ ನಮಗೂ ಹೋಟೆಲ್ ರನ್ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬಾಯ್ಲರು, ಈ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ಸಿಲಿಂಡ್ರೇ ಸಿಕ್ಕರೆ ಸಾಕಾಗಿದೆ. ಇವತ್ತು 2800 ಕೊಟ್ಟರು ನಾವು ರೆಡಿ ಇದೆ ತೊಗೊಳ್ಳಿಕ್ಕೆ. ಪೂರ್ತಿ ಸಮಸ್ಯೆ ಆದಮೇಲೆ ಸರ್ಕಾರ ಒಂದೊಂದ್ಸಲಿ ಮುಂದೆ ಬರುತ್ತೆ ಅನಿಸುತ್ತೆ. ಯಾಕಂತೇಳಿದ್ರೆ ಜನರಿಗೆ ಸಮಸ್ಯೆ ಆದಾಗ ನಾನು ಬಂದು ಸರಿ ಮಾಡಿದೆ ಅಂತ ಅವ್ರು ಏನಾದರೂ ಅನ್ಕೋತಾರೋ ಏನೋ ಗೊತ್ತಿಲ್ಲ. ಮತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಕೆಲವೊಂದು ಕಂಪ್ನಿಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಮಧ್ಯಾಹ್ನ ಫುಡ್ ಕೊಡೋಕ್ಕಾಗ್ತಾಯಿಲ್ಲ, ಹೋಟ್ಲವ್ರು ಯಾರೂ ಕೊಡ್ತಾ ಇಲ್ಲ. ನಮ್ಮ ಉದ್ದೇಶ ಪ್ರತಿಭಟನೆ ಅಥವಾ ಬಂದ್ ಮಾಡಿ ಅನ್ನೋ ಉದ್ದೇಶನೇ ಇಲ್ಲ. ನಾವು ಯಾವತ್ತೂ ಬಂದ್ ಮಾಡ್ತೀವಿ ಅಂತಲೂ ಹೇಳೋದೇ ಇಲ್ಲ. ನಮಗೆ ನಮ್ಮ ಅನುಕೂಲ ಮಾಡಿ ಕೊಡಿ ಅಂತ. ಗ್ಯಾಸ್ ಕೊಟ್ಟರೆ ನಾವು ಈಗ ಇವತ್ತಲ್ಲ ನಾಳೆನೋ 1 kg ಗ್ಯಾಸ್ ಇದ್ದರೂ ನಾವು ಅದನ್ನು ಅಡುಗೆ ಮಾಡಿ ಕಸ್ಟಮರಿಗೆ ಕೊಟ್ಟು ನಾವು ಅವ್ರನ್ನ ತೃಪ್ತಿಪಡಿಸೋ ಉದ್ದೇಶ ಬಿಟ್ಟರೆ ನಮಗೆ ಗ್ಯಾಸ್ ಇಟ್ಕೊಂಡು ಬಂದ್ ಮಾಡಿ ಗ್ಯಾಸ್ ಕೊಡಿ ಅಂತ ಹೇಳೋ ಉದ್ದೇಶನೇ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಇವ್ರಿಗೆ ಸಾಲ್ವ್ ಮಾಡಬೇಕು, ಯಾವ ರೀತಿ ಇವ್ರ ಸಮಸ್ಯೆ ಬಗೆಹರಿಸ್ಬೋದು ಅಂತೇಳಿ ಸಂಘದವ್ರನ್ನ ಕರೆದುಬಿಟ್ಟು ಮಾತಾಡಿ ಇದರ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಈವರೆಗೆ ಯಾವುದೇ ಒಂದು ಕರೆನೂ ಇಲ್ಲ, ಯಾವುದೇ ಒಂದು ಚರ್ಚೆನೂ ಇಲ್ಲ. ನಾವೇ ಒಂದು 2 ಲೆಟ್ರ್ ಕೊಟ್ಟಿದ್ದೀವಿ. ಆ ಲೆಟ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ಟು ಇವರು ಇಲ್ಲಿ ಆರಾಮಾಗಿ ಕೂತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸರ್ಕಾರದ ವತಿಯಿಂದ ಹೋಟೆಲ್ ಉದ್ಯಮಕ್ಕೆ ಸಪ್ಲೈ ಮಾಡ್ತಾ ಇಲ್ಲ. ಕಳೆದ ಸೋಮವಾರದಿಂದ ಸ್ಟಾಪ್ ಮಾಡಿದ್ದಾರೆ. ಭಾಳ ಒಂದು ಸಮಸ್ಯೆ ಆಗ್ತಾಯಿದೆ. ಏಕಾಏಕಿ ನಿರ್ಧಾರ ತಗೊಂಡಾಗ ನಮಗೂ ಹೋಟೆಲ್ ರನ್ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಜೊತೆಗೆ ನಿಮಗೆ ಈ ಹೋಟೆಲ್ ಉದ್ಯಮದಿಂದ ಸುಮಾರು 1.25 ಕೋಟಿ ಜನ ಬೆಂಗಳೂರಲ್ಲಿ ಅವಲಂಬಿಸಿದ್ದಾರೆ. ಅವ್ರಿಗೂ ಸಮಸ್ಯೆ ಆಗ್ತಾಯಿದೆ. ಎಲ್ಲರಿಗೂ ಒಂದು ಉದ್ಯಮದಲ್ಲಿ ಆಹಾರ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಹೊಟ್ಟೆಗೆ ಬೇಕಾಗಿರುವಂಥ ಒಂದು ವಸ್ತು ಇದು, ಆ ಪದಾರ್ಥ ಇದು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗದೆ ರೀತಿಯಲ್ಲಿ ಸರ್ಕಾರ ನೋಡ್ಕೋಬೇಕು. ಒಂದು ಎಸೆನ್ಷಿಯಲ್ ಸರ್ವಿಸ್ ಅಂತಲೇ ಯೋಚನೆ ಮಾಡಬೇಕು. ಸರ್ಕಾರ ಯಾವುದೇ ಒಂದು ಕ್ರಮ ತಗೊಳ್ಳದೆ ಯಾವುದೇ ಒಂದು ನಿರ್ಲಕ್ಷ್ಯಕ್ಕೆ ತಾಳ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವೇ ಅದಕ್ಕೊಂದು ಹೊಸ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ಒಂದು ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬಾಯ್ಲರು, ಈ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸರ್ಕಾರ ಈವರೆಗೂ ಯಾವುದೇ ಒಂದು ಆಶಾಭಾವನೆ ಕೊಟ್ಟಿಲ್ಲ ನಮಗೆ ಸಪ್ಲೈ ಮಾಡ್ತೀವಿ ಅಂಥೇಳಿ. ಇದ್ರ ನಿಟ್ಟಿನಲ್ಲಿ ನಾವು ಈಗ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ಸಪ್ಲೈ ಮಾಡದೇ ಇದ್ದರೆ ಇನ್ಯಾವುದೋ ಆಲ್ಟರ್ನೇಟ್ ಹುಡ್ಕೋಬೇಕು. ಅದೇ ರೀತಿಯಲ್ಲಿ ಆಲ್ಟರ್ನೇಟ್ ಚಿಂತನೆ ಮಾಡ್ತಾಯಿದ್ದಾರೆ. ಈ ಸೌದೆ ಒಲೆ ಬೆಂಗಳೂರು ಮಹಾನಗರದಲ್ಲಿ ಬಳಕೆ ಮಾಡೋಕ್ಕಾಗಲ್ಲ. ಮತ್ತು ಇವತ್ತಿನ ಸ್ಟಾಫು ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೂ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಅದು ಹಳೆ ಕಾಲದಲ್ಲಿ ಇದ್ದವರಾದ್ರೆ ಮಾಡ್ತಾರೆ. ಇವ್ರು ಎಷ್ಟು ಕಾವು ಇರಬೇಕು ಏನಂತ ಗೊತ್ತಾಗಲ್ಲ. ಆವಾಗ ಆಹಾರ ಪದಾರ್ಥ ಹಾಳಾಗುತ್ತೆ. ಆವಾಗ ಅವರು ಅದಕ್ಕೆ ರೀಸನ್ ಹೇಳ್ತಾರೆ, ಸರ್ ನಮಗಿದು ಬರಲ್ಲ ಅಂತ. ಆಮೇಲೆ ಸ್ಟಾಫ್ ಓಡಿ ಹೋಗೋಂಥ ಸಂದರ್ಭಗಳು ಇರುತ್ತೆ ಈ ರೀತಿಯಾಗಿ ಮಾಡಿದಾಗ. ಇದೆಲ್ಲ ಒಂದು ಚಾಲೆಂಜಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಈ ಎಲೆಕ್ಟ್ರಿಕಲ್ ಏನಾದರೂ ಪ್ರಯೋಜನ ಆಗುತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ನೋಡಬೇಕು ಯಾವ ರೀತಿ ಅದನ್ನು ನಡೆಸೋದಂತ ನೋಡ್ತಾಯಿದ್ವಿ. ಈಗ ಸಿಲಿಂಡ್ರೇ ಸಿಕ್ಕರೆ ಸಾಕಾಗಿದೆ. ಇವತ್ತು 2800 ಕೊಟ್ಟರು ನಾವು ರೆಡಿ ಇದೆ ತೊಗೊಳ್ಳಿಕ್ಕೆ. ಸಿಲಿಂಡ್ರೇ ಸಿಗ್ತಾ ಇಲ್ಲ ಅಂದಮೇಲೆ ನೀವು ಇನ್ನು ರೇಟ್ ಜಾಸ್ತಿ ಮಾಡಿ ಏನು ಮಾಡ್ತೀರಾ? ಅಡುಗೆ ಮಾಡ್ಬೇಕಾದ್ರೆ ಮೊದಲು ಸಿಲಿಂಡ್ರ್ ಬೇಕು. ಅಡುಗೆನೇ ರೆಡಿ ಆಗದೆ ಯಾವ ರೇಟ್ ಜಾಸ್ತಿ ಮಾಡಿ ಏನು ಮಾಡೋಕ್ಕಾಗುತ್ತೆ? ಹಾಗೆ ಆದ್ದರಿಂದ ಅಡುಗೆಗೆ ಸಿಲಿಂಡ್ರ್ ಕೊಟ್ಟರೆ ಮುಂದಿನ ಯೋಚನೆ ಮಾಡ್ಬೋದು. ನೀವು ಸಿಲಿಂಡ್ರೇ ಸಿಗ್ತಾ ಇಲ್ಲ ಅಂದಮೇಲೆ ಈ ದರ ಏರಿಕೆ, ಅನ್ನನೇ ಬೇಯಿಸೋಕ್ಕಾಗದೇ ಇದ್ದರೆ ಅನ್ನಕ್ಕೆ ನಾವೇನು ರೇಟ್ ಜಾಸ್ತಿ ಮಾಡೋಕ್ಕಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಹಾಗೆ ಈಗ ಕಾಳಸಂತೆಯಲ್ಲೂ ಕೂಡ ಒಂದಿಷ್ಟು ಸಿಲಿಂಡರ್ಗಳು ಮಾರ್ತಾ ಇದ್ದಾರೆ, ಸಪ್ಲೈ ಮಾಡ್ದೇನೆ ಒಂದಿಷ್ಟು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜ, ಈ ಒಂದು ಅವಕಾಶಗಳನ್ನು ಕೆಲವೊಂದು ಕಾಳಸಂತೆಕರು ಮಾಡ್ಕೋತಾರೆ. ಇದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಯಾವ ಡೀಲರ್ಗಳು ಅಥವಾ ಯಾವ ಡಿಸ್ಟ್ರಿಬ್ಯೂಟ್ರ್ಗಳು ಈ ರೀತಿಯಾಗಿ ಮಾಡ್ತಾರೋ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಂಡು ಅವರಿಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಡಬೇಕಾಗತ್ತೆ. ಯಾವುದೇ ರೀತಿಯ ಸ್ಪಂದನೆಯೂ ಕಾಣ್ತಾ ಇಲ್ಲ. ಪೂರ್ತಿ ಸಮಸ್ಯೆ ಆದಮೇಲೆ ಸರ್ಕಾರ ಒಂದೊಂದ್ಸಲಿ ಮುಂದೆ ಬರುತ್ತೆ ಅನಿಸುತ್ತೆ. ಯಾಕಂತೇಳಿದ್ರೆ ಜನರಿಗೆ ಸಮಸ್ಯೆ ಆದಾಗ ನಾನು ಬಂದು ಸರಿ ಮಾಡಿದೆ ಅಂತ ಅವ್ರು ಏನಾದರೂ ಅನ್ಕೋತಾರೋ ಏನೋ ಗೊತ್ತಿಲ್ಲ. ಆ ರೀತಿಯಲ್ಲಿ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಿ ಸರಿ ಮಾಡಿದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುವಂಥ ಅವಕಾಶ ಇರುತ್ತೆ. ಅದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಜನರಿಗೆ ಈಗ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಮನೆಗೂ ನಾಳೆ ಮುಂದಿನ ದಿವಸದಲ್ಲಿ ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅಂತ ಒಂದು ಪ್ಯಾನಿಕಲ್ಲಿದ್ದಾರೆ. ಜೊತೆಗೆ ಕಸ್ಟಮರ್ಗೂ ಈಗ ಏನಾಗಿದೆ, ನಿಮ್ಗೆ ಈ ಒಂದು ಸಮಸ್ಯೆಗಳು ಈ ಎಲ್ಲ ನೋಡ್ತಾ ಇದ್ದಾಗೆ ಒಂದು 20% ಓಡಾಟ ಕಡಿಮೆ ಮಾಡಿದ್ದಾರೆ. ಸ್ವಲ್ಪ ಕಾರ್ ತೆಗಿತಾ ಇಲ್ಲ, ಮನೆಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮನೇಲೇ ಇಟ್ಟಿದ್ದಾರೆ, ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಓಡಾಟಗಳು ಒಂದು 20% ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಕೆಲವೊಂದು ಕಂಪ್ನಿಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಮಧ್ಯಾಹ್ನ ಫುಡ್ ಕೊಡೋಕ್ಕಾಗ್ತಾಯಿಲ್ಲ, ಹೋಟ್ಲವ್ರು ಯಾರೂ ಕೊಡ್ತಾ ಇಲ್ಲ. ಆದ್ದರಿಂದ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದ್ರಿಂದ ಒಂದು 20% ಅದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಕೇಳ್ಪಟ್ಟಿದೆ ಸರ್, ಹೋಟೆಲ್ಗಳು ಎಲ್ಲವೂ ಕೂಡ ಬಂದ್ ಮಾಡಿ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಅಲ್ಲ, ನಮ್ಮ ಉದ್ದೇಶ ಪ್ರತಿಭಟನೆ ಅಥವಾ ಬಂದ್ ಮಾಡಿ ಅನ್ನೋ ಉದ್ದೇಶನೇ ಇಲ್ಲ. ನಾವು ಯಾವತ್ತೂ ಬಂದ್ ಮಾಡ್ತೀವಿ ಅಂತಲೂ ಹೇಳೋದೇ ಇಲ್ಲ. ನಮಗೆ ನಮ್ಮ ಅನುಕೂಲ ಮಾಡಿ ಕೊಡಿ ಅಂತ. ಗ್ಯಾಸ್ ಕೊಟ್ಟರೆ ನಾವು ಈಗ ಇವತ್ತಲ್ಲ ನಾಳೆನೋ
1 kg ಗ್ಯಾಸ್ ಇದ್ದರೂ ನಾವು ಅದನ್ನು ಅಡುಗೆ ಮಾಡಿ ಕಸ್ಟಮರಿಗೆ ಕೊಟ್ಟು ನಾವು ಅವ್ರನ್ನ ತೃಪ್ತಿಪಡಿಸೋ ಉದ್ದೇಶ ಬಿಟ್ಟರೆ ನಮಗೆ ಗ್ಯಾಸ್ ಇಟ್ಕೊಂಡು ಬಂದ್ ಮಾಡಿ ಗ್ಯಾಸ್ ಕೊಡಿ ಅಂತ ಹೇಳೋ ಉದ್ದೇಶನೇ ಇಲ್ಲ. ಗ್ಯಾಸ್ ಸಪ್ಲೈ ಮಾಡಿ ನಾವು ಹೋಟ್ಲ್ ನಡೆಸ್ಬೋದು ಅಂತ ಹೇಳ್ತೇವೆ. ಗ್ಯಾಸ್ ಇಲ್ಲ ಅಂದರೆ ನಮ್ಮ ಅನಿವಾರ್ಯ, ನಮ್ಮ ಹತ್ರ ಯಾವುದೇ ಒಂದು ಬೇರೆ ಆಲ್ಟರ್ನೇಟ್ ಇಲ್ಲ. ಅದ್ರ ಬಗ್ಗೆನೂ ಚಿಂತನೆ ಮಾಡ್ತಾಯಿದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಇವ್ರಿಗೆ ಸಾಲ್ವ್ ಮಾಡಬೇಕು, ಯಾವ ರೀತಿ ಇವ್ರ ಸಮಸ್ಯೆ ಬಗೆಹರಿಸ್ಬೋದು ಅಂತೇಳಿ ಸಂಘದವ್ರನ್ನ ಕರೆದುಬಿಟ್ಟು ಮಾತಾಡಿ ಇದ್ರ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಈವರೆಗೆ ಯಾವುದೇ ಒಂದು ಕರೆಯೂ ಇಲ್ಲ, ಯಾವುದೇ ಒಂದು ಚರ್ಚೆನೂ ಇಲ್ಲ. ಯಾವುದೇ ಅಸೋಸಿಯೇಷನ್ ಬನ್ನಿ ಅಂತೇಳಿ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಕರೆನೂ ಇಲ್ಲ, ಮತ್ತೊಂದು ಇಲ್ಲ. ನಾವೇ ಒಂದು 2 ಲೆಟ್ರ್ ಕೊಟ್ಟಿದ್ದೀವಿ. ಆ ಲೆಟ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ಟು ಇವರು ಇಲ್ಲಿ ಆರಾಮಾಗಿ ಕೂತಿದ್ದಾರೆ ಅಷ್ಟೇ.